ಜಮಖಂಡಿ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು, ನಮ್ಮ ಬಸವ ಸಮಿತಿ ಆಗಿರ್ಬೋದು, ಮುಸ್ಲಿಂ ಸಂಘಟನೆಗಳಾಗಿರ್ಬೋದು, ಒಟ್ಟಾರೆ ಪ್ರಜ್ಞಾವಂತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬೆಳವಣಿಗೆಯಷ್ಟು ಜನ ಇವತ್ತು ಕೂಡಿ RSS ಸಂಘಟನೆ ರಾಜ್ಯದಲ್ಲಿ ಆದರೂ ದೇಶದಲ್ಲಿ ಆದರೂ ಕಡ್ಡಾಯವಾಗಿ ಅದು ನೋಂದಣಿ ಆಗಬೇಕು ಅಂತೇಳಿ ಪ್ರಿಯಾಂಕ ಖರ್ಗೆ ಅವರ ಒಂದು ಹೋರಾಟ ಐತಲ್ಲ, ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಕೇವಲ ಒಬ್ಬ ಪ್ರಿಯಾಂಕ ಖರ್ಗೆ ಅವರು ಮಾತ್ರ ಅಲ್ಲ, ದೇಶದ ಪ್ರಜೆಗಳಾಗಿ ರಾಜ್ಯದ ಪ್ರಜೆಗಳಿಗೆ ನಾವು ಹೇಳ್ತೀವಿ ಏನಂದರೆ RSS ಕಡ್ಡಾಯವಾಗಿ ನೋಂದಣಿ ಆಗ್ತದೆ. ಒಂದೇ ನಮಗೆಲ್ಲ ಗೊತ್ತಿರಲಿ, RSS ಸಂಘಟನೆ 1925 ಸ್ಟಾರ್ಟ್ ಆಗುತ್ತೆ ಭಾರತ ದೇಶದಲ್ಲಿ. 1925 ಅವಧಿಯನ್ನು ನೋಡಿದಾಗ ಅದು ಸ್ವತಂತ್ರದ ಮೂಮೆಂಟ್. ಭಾರತ ದೇಶದಲ್ಲಿ ಸ್ವತಂತ್ರದ ಚಳವಳಿಗಳು ನಡೀತಾವೆ. ಸ್ವತಂತ್ರದ ಚಳವಳಿಯಲ್ಲಿ ಈ RSS ಸಂಘಟನೆ ಅತ್ಯಂತ ಬಲಿಷ್ಠವಾಗಿತ್ತು ಅವತ್ತು. ಹಿಂದೂ ಮಹಾಸಭಾ ಮತ್ತು RSS ದೇಶದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೂಡ್ರಿ ಅಂತೇಳಿ ಎಂದೂ ಹೋರಾಟನೂ ಮಾಡಲಿಲ್ಲ. ದೇಶದ ಸ್ವಾತಂತ್ರ್ಯ ಪರವಾಗಿ ಅವರ ಒಂದು ಹೋರಾಟ ಮಾಡಲಿಲ್ಲ. ಇದು ಹೊಳ್ಳಿ ತದನಂತರ 1950 ಏನು ನಮ್ಮ ಭಾರತ ದೇಶದ ಶ್ರೇಷ್ಠ ಸಂವಿಧಾನ ಅಂತ ಎಲ್ಲ ದೇಶಗಳು ಹೇಳ್ತಾವಲ್ಲ, ಆ ಶ್ರೇಷ್ಠ ಸಂವಿಧಾನ 1950 ಬರುತ್ತೆ. ಅವತ್ತಿನ ಸರಸಂಚಾಲಕರಾಗಿರ್ತಕ್ಕಂಥ ಗೋವಾಲ್ಕರ್ ಹೇಳ್ತಾನೆ, ಇದು ಪಾಶ್ಚಿಮಾತ್ಯದಿಂದ ಕೂಡಿರ್ತಕ್ಕಂಥ ಸಂವಿಧಾನ ಐತಿ, ಹೀಗಾಗಿ ನಾವು ಇದನ್ನು ಒಪ್ಕೊಳ್ಳೋಂಗಿಲ್ಲ, ಇದನ್ನೆಲ್ಲ ಹಿಂದೂಗಳ ಈ ಸಂವಿಧಾನವನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ತಾನೆ. ಯಾರು ಗೋವಾಲ್ಕರ್ ಪ್ರಥಮ ದೇಶ ವಿರೋಧಿ ಅವ. ತದನಂತರ 1949 ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆ ಆಗುತ್ತೆ. ಆ ಹತ್ಯೆ ಆಗಿರ್ತಕ್ಕಂಥ ಏನು ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ನಾಥೂರಾಮ್ ಗೋಡ್ಸೆ ಇದನ, ಆತ ಸಹಿತ RSSನ ಒಬ್ಬ ಸದಸ್ಯ. ಆ ಭಯೋತ್ಪಾದಕನನ್ನು ನಾಥೂರಾಮ್ ಗೋಡ್ಸೆಯನ್ನು ಆರಾಧಿಸ್ತಾರೆ ಇವರೆಲ್ಲರೂ. ಯಾರು? RSS. ತದನಂತರ ಏನು ಈ ದೇಶದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಭೂಮಿ ರಾಷ್ಟ್ರೀಕರಣ ಆಗಲಿಕ್ಕೆ ಕಾಯ್ದೆ ಬರುತ್ತಲ್ಲ, ಆ ಕಾಯ್ದೆಗೆ ಪ್ರಥಮವಾಗಿ ವಿರೋಧ ಮಾಡಿದವರು ಯಾರಂದ್ರೆ ಇದೇ RSS. ಯಾಕಂದರೆ ಈ ದೇಶದ ಜಮೀನೆಲ್ಲ ಹೊಂದ್ಕೊಳ್ತಾ ಇರ್ತಾವೆ, ಎಲ್ಲ ಬಂಡವಾಳ ಶಾಹಿಗಳು ಅವರೇ ಇರ್ತಾರೆ. ಹೀಗಾಗಿ RSS ದೇಶದ ಭೂಮಿ ರಾಷ್ಟ್ರೀಕರಣ ಅದನ್ನೆಲ್ಲ ವಿರೋಧ ಮಾಡ್ತಾರೆ. ಈ ದೇಶದ ತಿರಂಗ ಜೆಂಡಾ ಒಪ್ಕೊಳ್ಳೋಂಗಿಲ್ಲ ಅಂತ RSSನವ್ರು ಹೇಳ್ಯಾರ. ಈ ದೇಶದ ತಿರಂಗ ಜೆಂಡಾ ಒಪ್ಕೊಳ್ಳೋಂಗಿಲ್ಲ ನಾವು ಭಗವಂತ ಧ್ವಜ ಒಪ್ಕೊಳ್ತೀವಿ, ರಾಷ್ಟ್ರಗೀತೆ ಒಪ್ಕೊಳ್ಳೋಂಗಿಲ್ಲ ನಾವು, ಅದು ಯಾವುದು ಸದಾ ವರ್ಷದಲ್ಲಿ ಅವರ ಸಾಂಗ್ ಐತಲ್ಲ ಅದನ್ನು ಒಪ್ಕೋತೀವಿ ಅಂತ ಅವ್ರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ದೇಶದಲ್ಲಿ RSS ಏನಂದ್ರೆ ಅದು ಇನ್ನೂವರೆಗೆ ನೋಂದಣಿ ಆಗಿ ಯಾಕಾಗಿದೆ ಅಂದರೆ ಈ ಸಂವಿಧಾನ ಒಪ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಈ ಸಂವಿಧಾನಬದ್ಧವಾಗಿ ನಾವ್ಯಾಕೆ ನೋಂದಣಿ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವು ಹೇಳ್ತೀವಿ, ಈ ದೇಶದಾಗ ಒಂದು ಚಪ್ಪಲಿ ಹೊಂದುವಂಥ ವ್ಯಕ್ತಿನೂ ಸಫಾಯಿ ಕರ್ಮಚಾರಿ ಅಡಿ ಒಳಗೆ ನೋಂದಣಿ ಆಗ್ತಾನೆ ನಾವು. ಇಂಥ ಜಾಗದಾಗ ಇಂಥ ಒಂದು ಪ್ಲೇಸ್ನಲ್ಲಿ ಚಪ್ಪಲಿ ಹೊಲಿಯಾಕತ್ತೀವಿ, ನಾನು ಅನುಮತಿ ಕೊಡಿ ಅಂತ ಹೇಳಿ ಒಬ್ಬ ಚಪ್ಪಲಿ ಹೊಲಿಯಾವ ಸಹಿತ ಈ ದೇಶದಲ್ಲಿ ನೋಂದಣಿ ಆಗ್ತಾನೆ. 4800 ಶಾಖೆಗಳನ್ನು ಹೊಂದಿರತಕ್ಕಂಥ RSS ಇನ್ನೂವರೆಗೆ ರಿಜಿಸ್ಟರ್ ಆಗಿಲ್ಲ 100 ವರ್ಷ ಅಂತ ಅನ್ನೋರು ಹೇಳಿದಂಗೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ದುರ್ಬಲ ಮುಖ್ಯಮಂತ್ರಿಗಳನ್ನು ನೋಡಿವಿ, ದುರ್ಬಲ ಒಂದು ಹೋಮ್ ಮಿನಿಸ್ಟರ್ಗಳನ್ನು ನೋಡಿವಿ. ಆದ್ರೆ ಒಬ್ಬ ಪ್ರಿಯಾಂಕ ಖರ್ಗೆ ಇದರಿಂದ ಇವತ್ತು ಏನಾಗೈತೆ ಅಂದ್ರೆ RSS ಹುಡುಕ ನೀರು ಬಂದೈತೆ. ಯಾಕಂದ್ರೆ ಅವ್ರಿಗೆ ನ್ಯಾಯ ಹೋಗಬೇಕು. ದೇಶದ ಸಂವಿಧಾನ ನಡೆಯೋದಕ್ಕೆಲ್ಲ ಸಂವಿಧಾನಬದ್ಧವಾಗಿ ನೀವು ನಡ್ಕೊಂಡ್ರೆ ನಾವು ನಡ್ಕೊಳ್ತೀವಿ, ನೀವು ನೋಂದಣಿ ಆಗ್ರಿ ಅಂತ ಹೇಳಕತ್ತಾರೆ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪೈತೆ? ನೋಂದಣಿ ಮಾಡ್ಕೊಂಡು ನೀವು ದೇಶ ಸೇವೆ ಮಾಡಲ್ಲ. ಅವ್ರು ಹೇಳ್ತಾರೆ ನಾವು ದೇಶಭಕ್ತಿ ಅಂತ ಹೇಳ್ತಾರೆ. ಭಾರತ ದೇಶ ಚೀನಾ ಮತ್ತು ಪಾಕಿಸ್ತಾನ ಅಂತ 2 ಯುದ್ಧಗಳನ್ನು ಕಂಡಿತ್ತಲ್ಲ, RSSನ ಪಾತ್ರ ಏನಾಗಿತ್ತು ಅವಾಗ? ಎಲ್ಲಿ ದೇಶಭಕ್ತಿ ಹೋಗಿತ್ತು? ಯಾವ ಬಾರ್ಡರ್ದಾಗ ಏನು ಯುದ್ಧ ಮಾಡ್ತಾರೆ? ದೇಶಭಕ್ತಿ ಸಲುವಾಗಿ ನೋಡಿದ್ದೀವಿ ನಾವೆಲ್ಲ. ಕೋವಿಡ್ ಮತ್ತು ದೇಶದಲ್ಲಿ RSSನ ಪಾತ್ರ ಏನಾಗಿತ್ತು ಅವಾಗ? ದೇಶದಲ್ಲಿ ಆಕ್ರಮಣ ಆಯ್ತು. ಯಾವ ಜನರಿಗೆ ನೀವು ಸೇವೆ ಮಾಡಿದ್ರಿ? RSS ಬಂದು ನೀವು ದಸರಾ ದಿನ, ನವರಾತ್ರಿ ದಿನ ಪಥಸಂಚಲನ ಮಾಡ್ತೀರಿ. ಅದು ಆ ಪಥಸಂಚಲನದಾಗ ಹಲವಾರುಗಳನ್ನು ಪ್ರದರ್ಶನ ಮಾಡ್ತೀವಿ ನೀವು. ನಮ್ಗೆ ಭಾರತ ಸಂವಿಧಾನ ಏನು ಹೇಳುತ್ತಂದ್ರೆ ಅಕ್ರಮ ಶಸ್ತ್ರಾಸ್ತ್ರವನ್ನು ಹೊಂದುವಂಗಿಲ್ಲ ಯಾರು. ಏನು ಖಾಸಗಿ ವ್ಯಕ್ತಿಗಳು ಆರ್ಮಿಯವರನ್ನು ಬಿಟ್ಟರೆ ಯಾರೂ ತಲವಾರನ್ನು ಹೊಂದುವಂಗಿಲ್ಲ. ನೀನು ಹಂಗೆ ತಲವಾರು ಹಿಡಿದ್ರೆ ಓಪನ್ ಆಗಿ ಆ ಪಥಸಂಚಲನದಾಗ ಕಾನೂನುಬದ್ಧವಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ಜನನೂ ನಾವು ಬಿಡಂಗೇ ಇಲ್ಲ. ಜಮಖಂಡಿ ಒಳಗೆ ನೀವೇನು ಹಿಂದಿ ಮಾಡ್ತೀರಿ ಪಥಸಂಚಲನ, ಅದಕ್ಕೂ ನಾವು ತಹಶೀಲ್ದಾರ್ ಮೂಲಕ ಅವ್ರು ಏನು ನೋಂದಣಿ ಐತ್ರಿ ಅವ್ರು ಈಗ ಅಷ್ಟೇ ಅಲ್ರಿ ಅನ್ನೋರು ನಾವು ಈಗ ಟೈಮ್ ಎಲ್ಲರೂ ಕೇಳ್ಕೊಳ್ತೀನಿ ಅಂದ್ರೆ ಅವ್ರು ಏನು ನೋಂದಣಿ ಮಾಡ್ತಾರೆ ಏನು ಮಾಡುವಂಗೆ ಹೋರಾಟ ಮಾಡೋದು ಒಂದು. ಅವ್ರು ಇಲ್ಲಿ ಏನು ಪಥಸಂಚಲನ ಮಾಡ್ತಾರೆ ಅದಕ್ಕೂ ಸಹಿತ ನಾವು ದೂರ ಹಾಕೋಣ ಅಂತ ತಮ್ಮೆಲ್ಲರ ಮೂಲಕ ನಾನು ಹೇಳ್ತಾ ಈ ಒಂದು ನ್ಯಾಯಬದ್ಧ ಮತ್ತು ಕಾನೂನುಬದ್ಧವಾದ ಹೋರಾಟಕ್ಕೆ ತಾವೆಲ್ಲರೂ ಏನು ಬಂದಿದ್ದೇವೆ. ಈ ಒಂದು ಹೋರಾಟ ಇವತ್ತಿಗೆ ಕೈ ಬಿಡೋದಿಲ್ಲ. RSS ಎಲ್ಲಿವರೆಗೆ ನೋಂದಣಿ ಆಗಂಗಿಲ್ಲ ಅಲ್ಲಿವರೆಗೆ ನಾವು ಬಿಡೋಂಥ ಸ್ಥಾನವನ್ನು ಕೊಡೋಣ. ಇಷ್ಟು ಹೇಳಿ ಏನೆಲ್ಲ ಸಂಘಟನೆದವ್ರನ್ನ ಬಂದಿದ್ರಿ ಅವರನ್ನೋದಕ್ಕೆ ನಮಗೆಲ್ಲರೂ ಸಹ ಕೈ ಮುಗಿದು ವಂದನೆಗಳನ್ನು ಹೇಳಿ ಈ ಒಂದು ಶಾಂತಿಯುತವಾದ ಹೋರಾಟಕ್ಕೆ
ಮಾತುಗಳನ್ನು ಹೇಳ್ತಾ We stand with